ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ SSLCಗೆ ಸಂಬಂಧಿಸಿದಂತಹ ಮಾಡಲ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಇದರಲ್ಲಿ 50ರಿಂದ 60% ಬರುವ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಆದ ಕಾರಣವಾಗಿ ಯಾರು ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಹಿತವಾಗಿ ನೋಡ್ತಾ ಹೋಗೋಣ. ಒಂದನೇ ಕ್ವೆಶ್ಚನ್ಗೆ ಆನ್ಸರ್ ನೋಡಿ ಫ್ರೆಂಡ್ಸ್, ಆಪ್ಷನ್ಸ್ ಬಿ ಇರುತ್ತೆ. ಉಷ್ಣ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಎರಡನೇ ಕ್ವೆಶ್ಚನ್ಗೆ ಮದೋನ್ಮತ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ಗುಣಸಂಧಿ. ಅದೇ ರೀತಿಯಾಗಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ವಿವರಣಾತ್ಮಕ. ಅದೇ ರೀತಿಯಾಗಿ ತದನಂತರವಾಗಿ ನಾಲ್ಕನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. ಇದಕ್ಕೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದೇ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಅಂತಂದರೆ ಇದಕ್ಕೆ ಆಪ್ಷನ್ಸ್ ಎ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಮಿಶ್ರ ವಾಕ್ಯ. ಅದೇ ರೀತಿಯಾಗಿ ಐದನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸಪ್ತಮಿ ವಿಭಕ್ತಿಯ ಕಾರಕರ್ತವಿದೆ ಅಂದರೆ ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಸ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ಅಧಿಕರಣ. ತದನಂತರವಾಗಿ ಆರನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. ಇದಕ್ಕೆ ರಾಜಿ ವಸುಕ ಪದವು ಈ ಸಮಸ್ಯೆಗೆ ಉದಾಹರಣೆ ಆಗಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್, ಬಹುರ್ವಿ ಸಮೇಸ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ತದನಂತರವಾಗಿ ಏಳನೇ ಕ್ವೆಶ್ಚನ್ಗೆ ಉತ್ತರ ನೋಡ್ತಾ ಹೋಗೋಣ. ಚೀರ ಸೀರೆ ಯುದ್ಧ ರಣರಂಗ ಇದಕ್ಕೆ ಸರಿಯಾದ ಉತ್ತರ ಏಳನೇ ಕ್ವೆಶ್ಚನ್ಗೆ. ಎಂಟನೇ ಕ್ವೆಶ್ಚನ್ ಇದಕ್ಕೆ ಧೀರ ಶೂರ ಇದಕ್ಕೆ ಸರಿಯಾದ ಉತ್ತರ ಜೋಡಿ ನುಡಿ ನೋಡಿ ಫ್ರೆಂಡ್ಸ್. ತದನಂತರವಾಗಿ ವಿದ್ವಾಂಸ ಇದಕ್ಕೆ ಸರಿಯಾದ ಉತ್ತರ ಅಂಕಿತನಾಮ. ತದನಂತರ ಇಸವಾಸ, ಹತ್ತನೇ ಕ್ವೆಶ್ಚನ್ಗೆ ಇಸವಾಸ ವಿಶ್ವಾಸ ಅಂತಲೂ ಕರಿಬೋದು ನೋಡಿ ಫ್ರೆಂಡ್ಸ್. ತದನಂತರ ಒಂದು ವಾಕ್ಯದ ಪ್ರಶ್ನೆ ಸಹಿತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. 11ನೇ ಕ್ವೆಶ್ಚನ್, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಚೇರಿಂಗ್ ಕ್ರಾಸ್ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಂತರ 13ನೇ ಕ್ವೆಶ್ಚನ್, ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಅಂದರೆ ಶಿವಯೋಗಿ ಪಟ್ಟವನ್ನು ಕಟ್ಟಲಾಯಿತು ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 14ನೇ ಕ್ವೆಶ್ಚನ್ಗೆ ಧರ್ಮಾಧಿಕರಣವು ಏಕೆ ವಿಸ್ಮಯ ಹೊಂದಿದೆ ಅಂತಂದರೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಯಾರು ಮುಂದೆ ಬರದಿದ್ದರೂ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. 15ನೇ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಅಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಅಂತಂದರೆ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ 15ನೇ ಕ್ವೆಶ್ಚನ್ಗೆ. ಅದೇ ರೀತಿಯಾಗಿ 16ನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. ಇದೇ ಒಂದು ವಿಡಿಯೋದಲ್ಲಿ ಇದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತದನಂತರವಾಗಿ 16ನೇ ಕ್ವೆಶ್ಚನ್, ದಿನ ಪ್ರಸ್ತುತ ಎಂದರೆ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸೂರ್ಯನಿಂದ ಯಾರು ಹುಟ್ಟಿರ್ತಾರೋ ಅವರೇ ಕರ್ಣ, ಇದಕ್ಕೆ ಸರಿಯಾದ ಉತ್ತರ ಕರ್ಣ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 17ನೇ ಕ್ವೆಶ್ಚನ್ ಕೂಡ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಿಲ್ಲ ಹಬ್ಬವನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಶ್ರೀಕಂಠನೇ ಅವರು, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್.